ಲಾಸ್ಟ್ ವೀಕು ಒಂದು ಇಂಟ್ರೆಸ್ಟಿಂಗ್ ಇವೆಂಟ್ ಆಯಿತು. ಅಂಕುಶ್ ಹ. ಭಗುನ ಅಂತ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಆಯಿತಾ, ಅವ್ರಿಗೆ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಸ್ಕ್ಯಾಮ್ಸ್ಟರ್ಸು ಸಿಕ್ಸ್ಬಿಟ್ಟಿದ್ರು. ಅದ್ರ ಮೇಲೆ ತುಂಬ ಕತೆ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಒಳ್ಳೆ ವಿಚಾರ ಏನಂದರೆ ಅವ್ರಿಗೇನು ಫೈನಾನ್ಷಿಯಲ್ ಫ್ರಾಡ್ ಒಂದು ಆಗಲಿಲ್ಲ. ಆದರೆ ಈಗ ನಡೀತಿರೋ ಡಿಜಿಟಲ್ ಅರೆಸ್ಟ್ ಕತೆಗೆ ಹೊಸ ಎಡಿಷನ್ ಅಷ್ಟೇ. ಏನಿದೆ ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಕತೆ ಇದು? ಬೇಸಿಕಲಿ ಏನು ನಡೀತಾ ಇದೆ ಅಂದರೆ, ನಿಮ್ಗೊಂದು ಕಾಲ್ ಬರುತ್ತೆ ಫಸ್ಟು, ಆಯಿತಾ? ನೀವು ಮನೇಲಿ ಇರ್ತೀರಾ, ಇಂಡಿಯಾದ ಬೇಸಿಕಲಿ ಫಸ್ಟ್ ಕ್ಲೂ ಏನಂದರೆ ಇಂಡಿಯಾದ ನಂಬರ್ ಇರಲ್ಲ ಅದರಲ್ಲಿ. ಏನು ಬರುತ್ತೆ ಫಸ್ಟ್ ಕಾಲಲ್ಲಿ, ಏನು ಬರುತ್ತೆ, ನಿಮ್ದೇನೋ ಹಿಂಗೆ ಪಾರ್ಸಲ್ ಕಳಿಸ್ತಾ ಇದ್ರಿ, ಕ್ಯಾನ್ಸಲ್ ಆಗಿದೆ, ಪ್ರೆಸ್ 1 ಟು ಗೆಟ್ ಮೋರ್ ಡೀಟೇಲ್ಸ್ 0 ಅಂತ ಹಿಂಗೇನೋ ಬರುತ್ತೆ. ಆ ಗುರುಗಳು 0 ಒತ್ತಿದ್ದಾನೆ ಟು ಗೆಟ್. ಸೊ ಅವ್ರಿಗೇನೋ ಮೆಸೇಜ್ ಏನು ಬಂದಿದೆ, ನೀವೇನೋ ಚೀನಾಗ ಒಂದು ಏನೋ ಐಟಮ್ ಕಳಿಸ್ತಾ ಇದ್ರಿ, ಸೊ ಅದು ಕಸ್ಟಮ್ಸ್ನವ್ರು ಏನೋ ಸೀಸ್ ಮಾಡಿದ್ದಾರೆ, ಅದು ಕ್ಯಾನ್ಸಲ್ ಆಗಿದೆ ಅಂತ. ಸೊ ಇದರಲ್ಲಿ ಫಸ್ಟ್ ಸ್ಟೆಪ್ ಏನಾಯಿತು, ನೀನು ಪ್ರೆಸ್ 0 ಮಾಡಿದರೆ ಬಕರಾ ಇವನು ನಂಬಿದಾನೆ ನಿಮ್ಮದು ಅಂತ ಫಸ್ಟ್ ಸ್ಟೆಪ್ ಆಗಿತ್ತು. ಅದಾದಮೇಲೆ ಈಗ ಪ್ರಾಪರ್ ಕಾಲ್ ಬರುತ್ತೆ, ನಾನು ಕಸ್ಟಮ್ಸ್ ಇಂದ ಮಾತಾಡ್ತಿದ್ದೀನಿ, ನಿಮ್ಮ ಹೆಸರು ಆಧಾರ್ ಕಾರ್ಡ್ ರಿಲೇಟೆಡು ಒಂದು ಪಾರ್ಸಲ್ ಚೀನಾ ಕಳಿಸ್ತಾ ಇದ್ರಿ, ಆ ಪಾರ್ಸಲಲ್ಲಿ ನಮಗೆ ಡ್ರಗ್ಸ್ ರಿಲೇಟೆಡ್ ಐಟಮ್ ಸಿಕ್ಕಿದೆ, ಆಯ್ತಾ? ಸೊ ಅದನ್ನು ಕೇಳಿಬಿಟ್ಟು ಮನುಷ್ಯ ಫಸ್ಟ್ ಪ್ಯಾನಿಕ್, ಎನಿವೇಸ್ ಪ್ಯಾನಿಕ್ ಆಗ್ತಾನೆ, ಇದೇನಿದು ಅಂತ. ಅವನು ಅದಕ್ಕೇನು ಹೇಳಿದ್ದಾನೆ, ಮಿಸ್ಟರ್ ಅಂಕುಶ್ ಅವ್ರು ಏನು ಹೇಳಿದ್ದಾನೆ, ನಾನೇನು ಕಳಿಸಿಲ್ಲ ಅಂತದ್ದು. ಅದಕ್ಕೆ ಅವರು ಆಧಾರ್ ಕಾರ್ಡ್ ನಂಬರ್ ಓದಿ ಹೇಳಿದ್ದಾರೆ ನಮಗೆ, ನಿಮ್ಮ ಹೆಸರಲ್ಲಿರೋ ಆಧಾರ್ ಕಾರ್ಡು ಡೀಟೇಲ್ಸೇ ಇದರಲ್ಲಿ ಇದೆ, ಸೊ ಐಡೆಂಟಿಟಿ ಥೆಫ್ಟ್ ಆಗಿದೆಯೋ ಏನೋ ಗೊತ್ತಿಲ್ಲ, ಇದೇನೋ ನಡೀತಾ ಇದೆ ಕತೆ ಅಂತ ಹೇಳ್ತಾರೆ. ಇದು ಇಲ್ಲಿ ತನಕ ಏನಂತ ಮಾತಾಡೋದು, ಕಸ್ಟಮ್ಸ್ ಆಫೀಸರ್ ಥರ ಮಾತಾಡಿದ್ದು. ಇದೆಲ್ಲ ಮಾಡಿ ಕನ್ವಿನ್ಸ್ ಮಾಡಿ ಎಲ್ಲ ಮಾಡಿ ಏನು ಮಾಡ್ತಾರೆ ನೆಕ್ಸ್ಟು, ಈಗ ಹಿಂಗೆಲ್ಲ ಆಗಿದೆ, ನಾವು ನಿಮಗೆ ಪೊಲೀಸ್ವ್ರಿಗೆ ಇನ್ವಾಲ್ವ್ ಮಾಡಬೇಕು ಅಂತ ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ ಆ್ಯಡ್ ಮಾಡ್ತಾರೆ, ಪೊಲೀಸವ್ರಿಗೂ ಆ್ಯಡ್ ಮಾಡ್ತಿದ್ದೀವಿ ಅಂತ, ಆಯಿತಾ? ಸೊ ಇದ್ರ ಮಧ್ಯದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ತನಕ ಆಗಿದ್ದ ಕನ್ವರ್ಜೇಷನು ನಾರ್ಮಲ್ ವಾಯ್ಸ್ ಕಾಲಿಂದ ಸಮ್ ಹೌ ದೇ ಸ್ವಿಚ್ ಓವರ್ ಟು ವಾಟ್ಸಪ್ ಕಾಲ್, ವಾಟ್ಸಪ್ ವೀಡಿಯೋ ಕಾಲ್. ಯಾಕೆ ವಾಟ್ಸಪ್ ವೀಡಿಯೋ ಕಾಲ್? ಯಾಕೆ ಬಾಕಿ ಇನ್ಫಾರ್ಮೇಷನ್ ರಿಕಾರ್ಡ್ ಮಾಡ್ಬೋದು ನಾವು, ವಾಟ್ಸಪ್ ಕಾಲ್ ರಿಕಾರ್ಡ್ ಮಾಡೋಕ್ಕಾಗಲ್ಲ, ವೀಡಿಯೋ ಕಾಲ್ ಏನೂ ಮಾಡೋಕ್ಕಾಗಲ್ಲ. ಸೊ ಮತ್ತು ಈ ಟೈಮಲ್ಲಿ ನಿಮ್ಗೆ ಯಾವ ಲೆವೆಲ್ ನಿಮಗೆ ಮೆಂಟಲ್ ಪ್ರೆಷರ್ ತರ್ತಾರಂದರೆ, ನಿಮ್ಮ ಹತ್ರ ಮೊಬೈಲ್ಸ್ ಇದ್ದರೆ, ಬೇರೆ ಮೊಬೈಲ್ಸ್ ಇದ್ದರೆ ಅವನ್ನೆಲ್ಲ ಸ್ವಿಚ್ ಆಫ್ ಮಾಡಿ, ಮನೆಯೊಳಗೆ ಯಾರಾದರೂ ಇದ್ದರೆ ಯಾರ ಜೊತೆನೂ ಮಾತಾಡಬೇಡಿ, ಬಾಗಿಲಾಕ್ಕೊಳ್ಳಿ, ಅವ್ರಿಗೆಲ್ಲ ನಾನು ಆರಾಮಾಗಿದ್ದೀನಿ, ಹೊರಗಡೆ ಅವ್ರನ್ನೆಲ್ಲ ಹೊರಗಡೆ ಕಳಿಸಿ, ಯಾರ ಜೊತೆನೂ ಮಾತಾಡಬೇಡಿ. ಒನ್ಸ್ ವಿಡಿಯೋ ಕಾಲ್ ಸ್ಟಾರ್ಟ್ ಆಯಿತು ಅಂದರೆ ನೀವು ಯಾವ ಮೆಸೇಜು ಓದ್ಲಾರ್ದಂಗೆ ನೋಡ್ಕೋತಾರೆ. ನಿಮ್ಮ ಮೊಬೈಲಿರೋ ಮೆಸೇಜು ಓದಬೇಕು ಅಂದರೆ ಸ್ಕ್ರೀನ್ ಶೇರ್ ಮಾಡಿ ನಮ್ಗೆ ತೋರಿಸಿ ಓದಿ ಅಂತ ಹೇಳ್ತಾರೆ. ನಿಮ್ಮ ಮನೆ ನಿನ್ನ ರೂಮ್ ಒಳಗಡೆ ಕೂತಿದ್ರೆ ನೀನು ಬೇಸಿಕಲಿ ಹೇಳ್ತಾರೆ, ಒಂದು ರೂಮಲ್ಲಿ ಹೋಗಿ ಕೂತ್ಕೋ, ವೀಡಿಯೋ ಕಾಲ್ ಆನ್ ಮಾಡು, ಸೊ ಕೂತ್ಕೋ, ಯಾರ ಜೊತೆನೂ ಮಾತಾಡಬೇಡ, ನಿಮ್ಮ ಮನೆಯಲ್ಲಿ ಇದ್ದರೆ ಯಾರ ಜೊತೆನೂ ಮಾತಾಡಬೇಡ, ಕಾಲ್ ತೊಗೋಬೇಡ, ಏನೂ ಮಾಡಬೇಡ, ನಿನ್ನ ಹತ್ರ 2-3 ಮೊಬೈಲ್ ಇದೆ, ಸ್ವಿಚ್ ಆಫ್ ಮಾಡು. ಆ ಟೈಮಲ್ಲಿ ಆ ವೀಡಿಯೋ ಕಾಲಲ್ಲಿ ಇರೋ ಯಾರು ಮಾತಾಡ್ತಿರ್ತಾರೆ ಅಂದರೆ, ಒಬ್ಬ ವ್ಯಕ್ತಿ ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡಿರೋನು, ಆಯ್ತಾ? ಹಿಂದ್ಗಡೆ ಸ್ವಲ್ಪ ಗಾಂಧೀಜಿ ಫೋಟೋ ಎಲ್ಲ ಇರುತ್ತೆ, ಜನರಲ್ ಏನಿರುತ್ತಲ್ಲ, ಅಂಬೇಡ್ಕರ್, ಗಾಂಧೀಜಿ, ಬಟ್ಟೆ ನೋಡಿದ್ರೆ ಒಂದು ಸ್ವಲ್ಪ ಹೈ ಲೆವೆಲ್ ಪೊಲೀಸ್ ಆಫೀಸರ್ ಥರ ಇರುತ್ತೆ, ಆಯ್ತಾ? ಅವು ಕ್ಯಾಬಿನ್ ಗಿಬಿನ್ ನೋಡೋಕ್ಕೂ ಹಾಗೆ ಇರುತ್ತೆ. ನೋಡಿದ ಕೂಡಲೇ ನಿನ್ಗೆ ಯಾವುದೋ ಒಂದು ಒಳ್ಳೆ ಡೆಸಿಗ್ನೇಷನ್ಲಿಂದ ಫೋನ್ ಬಂದಿದೆ ಅಂತ ನೀನು ಹೆದರ್ಕೊಂಡ್ಬಿಡ್ತೀಯ. ಅವರು ನಿನಗೇನು ಹೇಳ್ತಾರೆ ಅಂದರೆ, ನಿನ್ನ ಹೆಸರಲ್ಲಿ, ನಿನ್ನ ಆಧಾರ್ ಕಾರ್ಡು ನಿನ್ನ ಹೆಸರಲ್ಲಿ ಬೇಜಾನ್ ಫ್ರಾಡ್ ರಿಜಿಸ್ಟರ್ ಆಗಿದೆ, ಓಕೆ, ನಿನ್ನ ಫ್ರಾಡ್ ರಿಜಿಸ್ಟರ್ ಆಗಿದೆ, ಅದಕ್ಕೆ ನಿನ್ನ ಮೇಲೆ ವಾರೆಂಟ್ ಇಶ್ಯೂ ಮಾಡಿದ್ದೀವಿ, ನೀನು ಡಿಜಿಟಲ್ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿ ಒಂದು ವಾರೆಂಟ್ ಕಾಪಿ ಅಂತ ಒಂದು PDF ಕಳಿಸ್ತಾರೆ. ಫಸ್ಟ್ ಆಫ್ ಆಲ್ ವಾರೆಂಟ್ ಇತ್ತು, ನಿನ್ನ ಎಲ್ಲ ಇನ್ಫಾರ್ಮೇಷನ್ ಇದ್ದರೆ ಪೊಲೀಸ್ ನಿನ್ನ ಮನೆಗೆ ಕಳಿಸ್ತಾರೆ, ಲೋಕಲ್ ಪೊಲೀಸಿಗೆ ಕಳಿಸಿ ನೀನು ಹಿಡಿತಾರೆ. ಆದರೆ ಜನ ಎಷ್ಟು ಮರಳು ಮಾಡ್ತಾರೆ ಅಂದರೆ, ಆ ಟೈಮಲ್ಲಿ ನಿನ್ಗೆ ಯಾವ ಲೆವೆಲ್ ಪ್ಯಾನಿಕ್ ಪ್ರೆಷರ್ ತರ್ತಾರೆ ಅಂದರೆ, ನೀನು ಅದನ್ನು ನೋಡಿ ನಂಬಿಡ್ತೀಯ, ಯು ಆರ್ ಅರೆಸ್ಟ್, ಡಿಜಿಟಲಿ ಅರೆಸ್ಟೆಡ್. ಸೊ ಅಂದರೆ ಡಿಜಿಟಲ್ ಅರೆಸ್ಟ್ ಅಂದರೆ ನೀನು ವೀಡಿಯೋ ಕಾಲ್ ಬಿಟ್ಟು ಹೋಗಂಗಿಲ್ಲ. ಮತ್ತು ಹಿಂಗೆ ಹೆದರ್ಸ್ತಾರೆ ಆ ಲೆವೆಲ್ಗೆ. ನಾನು ಮಾತಾಡ್ತಿರೋ ವ್ಯಕ್ತಿ ಯಾರು 50-60 ಅಲ್ಲ, ಅವ್ನು ಹಾರ್ಡ್ಲಿ 30-35, ಮತ್ತೊಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು, ಅಷ್ಟು ಬಕರಾಂತರು ಇರಲ್ವ, ಅವನು ನಾರ್ಮಲ್ ವ್ಯಕ್ತಿ ಅಂತ ಅನ್ಕೋಬೋತಾನೆ. ಅವನು ಆ ಲೆವೆಲ್ ಪ್ರೆಷರಲ್ಲಿ ಸಿಕ್ಕಾಕೊಂಡ ಗುರು, ಆಯಿತಾ? ಸೊ ಸಿಕ್ಕಾಕೊಂಡು ಯಾರ ಜೊತೆನೂ ಮಾತಾಡಬೇಡ, ಕಾಲ್ ಬಂತು ಅಂದರೆ ಕಟ್ ಮಾಡು, ಯಾರ ಜೊತೆನೂ ಮಾತಾಡೋಂಗಿಲ್ಲ, ಶೇರ್ ಮಾಡು, ಹಂಗೆ ಅವ್ನು ಇಡೀ ದಿನ ಹಿಡ್ಕೊಂಡು ಕೂತಿದ್ದಾರೆ. ಅವ್ನು ಹಾಗೆ ಇದೆಲ್ಲ ಇಂಪ್ಲಿಮೆಂಟ್ ಆದಮೇಲೆ ಬ್ರೈನ್ ವಾಷಿಂಗ್ ಸ್ಟಾರ್ಟ್ ಆಗುತ್ತೆ. ನಿನಗೆ ಫಸ್ಟು ಒಬ್ಬನ ಪೊಲೀಸ್ ಬಂದು ಒಬ್ಬನ ಪೊಲೀಸ್ ಥರ ಬಂದವನು ಹೆದರಿಸ್ತಾನೆ, ಓಕೆ ನಿನ್ಗೇನು, ನಿನ್ಗೀಗ ಇದು ಸಿಕ್ಕಾಕೊಂಡಿದೆ, ನಿನಗೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ನೀನು ಜೈಲಿಗೆ ಹೋಗ್ತೀಯಾ, ನಿನ್ನ ಕೆರಿಯರ್ ಹಾಳಾಗೋಯ್ತು ಅಂತ ಪೂರ್ತಿ ಹೆದರಿಸ್ತಾನೆ, ಆಯಿತಾ? ಒಬ್ಬನ ಪೊಲೀಸ್ ಕೆಲಸ. ಇನ್ನೊಬ್ಬ ಪೊಲೀಸ್ ಅಂತ ಏನು ಮಾಡ್ತಾನೆ, ಇದನ್ನೇ ನಿನಗೆ ಹೆಲ್ಪ್ ಮಾಡ್ತೀನಿ, ನಾನು ನಿನ್ನ ಸೈಡ್ ಇದ್ದೀನಿ, ನಂಬ್ತೀನಿ ಅಂತ ಇನ್ನೊಬ್ಬನು ಬಂದು ಮಾತಾಡ್ತಾನೆ. ಸೊ ಮಾತಾಡಿ ಏನು ಮಾಡ್ತಾರೆ, ನಮಗೆ ಒಂದು ಬ್ಯಾಂಕಿಗೆ ಹೋಗಿ ಸ್ವಲ್ಪ ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕೆ ಹೇಳ್ತಾರೆ. ಅಂದರೆ ಬೇಸಿಕಲಿ ದುಡ್ಡು ಟ್ರಾನ್ಸ್ಫರ್, ಇದೆಲ್ಲ ಸ್ಕ್ಯಾಮ್. ಏನು ಮತ್ತೆ ಅವ್ರಿಗೆ ದುಡ್ಡೇ ಬೇಕಾಗಿರ್ತಾನೆ, ಎಂಡ್ ಆಫ್ ದ ಡೇ ದುಡ್ಡೇ ತಾನೆ. ಸೊ ಅವ್ನು ಬ್ಯಾಂಕಿಗೆ ಕಳಿಸಿ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕೆ ಹೇಳ್ತಾರೆ. ಅವ್ನು ಏನೋ ಲಕ್ಕಿತ್ತು, ಅವ್ನು ಹೇಳೋ ಪ್ರಕಾರ ಲಕ್ಕಿತ್ತ ಏನೋ ಟ್ರಾನ್ಸಾಕ್ಷನ್ಸ್ ಆಗಲ್ಲ, ಬ್ರಾಂಚ್ ಕ್ಲೋಸ್ ಆಗುತ್ತೆ.
ಈಗ ಅವ್ರ ಸ್ಕ್ಯಾಮು ಸಿಕ್ಕಾಕೋಬಾರ್ದಲ್ಲ, ಅವ್ನಿಗೇನು ಮಾಡ್ತಾರೆ, ಹೋಟೆಲಲ್ಲಿ ಹೋಗಿ ರೂಮ್ ಮಾಡ್ಕೊಂತ ಹೇಳ್ತಾರೆ. ನಾರ್ಮಲಿ ರೂಮಲ್ಲಿ ಮಾಡಿ ಅದು ಸ್ಪೆಸಿಫಿಕ್ ಹೋಟೆಲು ಆಯಿತಾ. ಮತ್ತು ಅವ್ನಿಗೆ ಏನು ಹೆದರ್ಸ್ತಾರೆ ಅಂತಂದರೆ, ನಿನ್ನ ಮನೆ ಒಳಗಡೆನೂ ಸರ್ವೇಲೆನ್ಸ್ ಇದೆ, ವಾಪಸ್ ಮನೆಗೆ ಹೋಗಂಗಿಲ್ಲ, ನೀನು ಹೋಟೆಲ್ ನೀನು ಯಾರು ಹೋಗ್ತಿದ್ಯಾ ಅಲ್ಲೂ ಸರ್ವೇಲೆನ್ಸ್ ಇದೆ, ನೀನು ಯಾರು ಹೋಗಲ್ಲ ಅಂತ. ಇಲ್ಲಿ ತನಕ ಅರೌಂಡ್ ಇಷ್ಟೆಲ್ಲ ಏನಾಗಿದೆ ಅಂದರೆ ಅವ್ನು ಆಲ್ಮೋಸ್ಟ್ 20 ಅವರ್ ಹಿಡ್ಕೊಂಡು ಕೂತಿರ್ತಾರೆ ಎಷ್ಟೋ ತನಕ ಇದೆಲ್ಲ ಮುಗಿಯೋ ತನಕ. ಅಂದರೆ ಕಂಟಿನ್ಯೂಸ್ ವೀಡಿಯೋ ಕಾಲು. ನಾನು ಅದಕ್ಕೆ ಅವ್ನು ಕೇಳಬೇಕಾಯ್ತು ಅವ್ನು ಯಾವ ನೆಟ್ವರ್ಕ್ದು ಇದು ಯೂಸ್ ಮಾಡ್ತಾನೆ ಅಂತ. ಯಾಕಂದರೆ ಡಾಟಾನ ಮುಗಿತಾ ಇಲ್ಲ, ಡಾಟಾ ಮುಗಿದ್ರೆ ಕಾಲ್ ಕಟ್ ಆಗ್ಬೇಕಾಯ್ತಾನೆ, ಆಗಿಲ್ಲ ಅಂತ ಆಯ್ತಾ. ಸೊ ಇಷ್ಟೆಲ್ಲ ಆಗಿ ಹೋಟೆಲೆಲ್ಲ ಅವ್ನು ಹೋಗಿ ರೂಮ್ ಮಾಡಿ ಇರ್ತಾನೆ. ಸೊ ಅವ್ನು ಮೆಂಟಲಿ ಇಷ್ಟು ಟಯರ್ಡ್ ಆಗಿರ್ತಾನಲ್ಲ, ಮಲ್ಕೊಂಡ್ಬಿಡ್ತಾನೆ ಅಲ್ಲಿ ಹೋಗಿ. ಒಮ್ಮೆ ಆಗುತ್ತಾನೆ ತುಂಬ ನಾವು ಸುಸ್ತಾಗ್ಬಿಡ್ತು ಅಂದರೆ, ನೀನು ಎಷ್ಟೇ ಎದ್ದು ಕೂತ್ಕೊಂತಂದ್ರೂ ಮೈಂಡ್ ಸ್ವಿಚ್ ಆಫ್ ಆಗಿ ಮಲ್ಕೊಂಡ್ಬಿಡ್ತೀಯ. ಅವ್ನು ಹೋಟೆಲ್ಗೂ ರೂಮ್ ಮಾಡಾಗಿದೆ, ಎಲ್ಲ ಆಗಿದೆ, ಅಲ್ಲೂ ವಿಡಿಯೋ ಮಾಡಿ ಕೂರಿಸಿದ್ದಾರೆ ಆಯ್ತಾ, ಅಲ್ಲೂ ಆನ್ ಇಟ್ಕೊಂಡು ಕೂರಿಸಿದ್ದಾರೆ ಆಯ್ತಾ. ಇದೆಲ್ಲ ಆಗಿದೆ ಕತೆ. ಅವಾಗ ಅವ್ನ ಫ್ರೆಂಡು ಏನೋ ಅವ್ರಿಗೆ ಡೌಟ್ ಬಂದಿದೆ, ಯಾಕಂದ್ರೆ ಸಸ್ಪಿಷಿಯಸ್ ಆಕ್ಟಿವಿಟಿ ಅಲ್ಲ ಅವನು ಕೆಲಸ, ರೆಗ್ಯುಲರ್ ಡೇ ಟು ಡೇ ಆಕ್ಟಿವಿಟೀಸ್ ಇರ್ತಾರೆ. ಎಲ್ರಿಗೂ ಯಾರಿಗೂ ಮೆಸೇಜ್ ಮಾಡಿಲ್ಲ, ಏನೂ ಮಾಡಿಲ್ಲ, ಕಾಲು ಮಾಡಿಲ್ಲ. ಸೊ ಜನರಿಗೆ ಸ್ವಲ್ಪ ಹೆದರಿಕೆ ಆಗುತ್ತಾನೆ. ಅವ್ರ ಮೆಸೇಜ್ ಅವ್ರಿಗೆ ಯಾರೋ ಒಬ್ರು ಮೆಸೇಜ್ ಮಾಡಿದಂತೆ, ನೀನು ಯಾವುದು ಸ್ಕ್ಯಾಮಲ್ಲಿ ಸಿಗಾಕೊಂಡಿದ್ಯಾ ನೋಡ್ಕೊ ಅಂತ ಒಂದು ಮೆಸೇಜ್ ಬಂದಿತ್ತಂತೆ. ಆ ಮೆಸೇಜ್ ಓದಿದ್ದಾನೆ ಅವ್ನು, ಎದ್ದು ಮಲ್ಕೊಂಡು ಎದ್ಮೇಲೆ ಅವ್ನಿಗೇನು ಮೆಸೇಜ್ ಕಾಣಿಸಿದೆ, ಓದಿದ್ದಾನೆ. ಅಷ್ಟಲ್ಲಿ ಅವ್ರಿಗೂ ಕಾಣಿದೆ ಅವ್ನು ಓದಿದ್ದಾನೆ ಅಂತೇನು. ಅದಕ್ಕೆ ಅವ್ನ ತಲೆಯಲ್ಲಿ ಒಂದು ಐಡಿಯಾ ಬಂದಿದೆ. ಅವ್ನು ಏನು ಮಾಡಿದ್ದಾನೆ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಅಲ್ಲೇ ಮಾತಾಡ, ಅಲ್ಲಿಂದನೇ ಮಾತಾಡೋಣ ಅಂತ ಅವ್ನು ಹೇಳಿದ್ದಾನೆ. ಸೊ ಅವ್ರು ಹೇಳ್ತಿದ್ದಾರೆ, ನೀ ಎಲ್ಲೂ ಹೋಗ್ಬೇಡ, ಹೊರಗಡೆನೂ ಸರ್ವೇಲೆನ್ಸ್ ಇದೆ ಅಂತ ಟೈಮಲ್ಲಿ ಅವ್ನು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಹೋಗ್ತಾನೆ. ಸೊ ಆವಾಗ ಸ್ಕ್ಯಾಮ್ ಎಂಡ್ಸ್. ಸೊ ಸ್ಕ್ಯಾಮ್ ಎಂಡ್ ಆಯ್ತು. ಇಲ್ಲಿಗೆ ನಿಂತು ಅಂದ್ರೆ ಏನು, ಅವನಿಗೆ ದುಡ್ಡು ಕಳ್ಕೊಳ್ಳಿಲ್ಲ ಅವನು ಅಷ್ಟೇ, ಮೆಂಟಲ್ ಟಾರ್ಚರ್ ಆಯ್ತು, ಎಲ್ಲ ಆಯ್ತು. ಅಲ್ಲ ಅವನು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಲ್ವಾ. ಅಂಕುಶ್ ಭಗುನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ಸಿಗುತ್ತೆ ಹೆಸರು. ಅವ್ನು ಪೂರ್ತಿ ಸ್ಕ್ಯಾಮ್ ಅವನೇ ಹೇಳಿದಾನೆ, ಪೂರ್ತಿ ಕುತ್ಕೊಂಡು ಅವನೇ ಹೇಳಿದಾನೆ. ವೆರಿ ಗುಡ್ ಥಿಂಗ್, ಅಪ್ರಿಷಿಯೇಟ್. ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಇದನ್ನ ಶೇರ್ ಮಾಡಕ್ ಹೋಗಲ್ಲ, ಯಾಕೆ ನಮ್ಗೆ ಒಂಥರ ಎಂತ ಬಕರ ಅನ್ಕೊಂಡ್ಬಿಡ್ತೀವಿ ಅಂತ. ಆದ್ರೆ ಐ ರಿಯಲಿ ಅಪ್ರಿಷಿಯೇಟ್ ದಟ್ ಗೈ. ಯಾಕೆ ಅವ್ನು ಬಂದು ಹೇಳಿದ್ರಿಂದ ಅಟ್ಲೀಸ್ಟ್ ಅವ್ನ ಫಾಲೋವರ್ಸ್ 1 ಮಿಲಿಯನ್ 2 ಮಿಲಿಯನ್ 3 ಮಿಲಿಯನ್ ಇದ್ದಾರೆ, ಅವ್ರಿಗೆ ಗೊತ್ತಾಗುತ್ತೆ ಇಂಥ ಸ್ಕ್ಯಾಮ್ ಇದೆ ಅಂತ ಆಯ್ತಾ. ನಿಮ್ಗೆ ಯಾರಾದರೂ ನಿಜವಾಗ್ಲೂ ಹೇಳ್ತೀನಿ, ವಾಟ್ಸಾಪಲ್ಲಿ ವಾರೆಂಟ್ ಕಾಪಿ ಕಳಿಸಿದ್ದೀನಿ ಅಂತಂದ್ರೆ ನಂಬೇಡಿ. ವಾರೆಂಟ್ ನಿಮ್ಗೆ ನಿಜವಾಗ್ಲೂ ಕಳಿಸಿದ್ರೆ, ನಿಜವಾಗ್ಲೂ ಇತ್ತು ಅಂದ್ರೆ ಪೊಲೀಸವ್ರ ಹತ್ರ ನಿಮ್ಮ ಅಡ್ರೆಸ್ ಇದೆ, ಬಂದು ನಿಮ್ಗೆ ಅರೆಸ್ಟ್ ಮಾಡಿ, ನೀವು ಅಂತ ದೊಡ್ಡದೇ ಏನಾದ್ರು ಮಾಡಿದ್ದೀರ ಅಂದ್ರೆ ಬಂದು ಅರೆಸ್ಟ್ ಮಾಡ್ತಾರೆ. ನಿಮ್ಗೆ ವಿಡಿಯೋ ಕಾಲಲ್ಲಿ ಅರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ವಿಡಿಯೋ ಕಾಲಲ್ಲಿ ನೀವು ಎಲ್ಲಿ ವಿಡಿಯೋ ಕಾಲ್ ಇಟ್ಕೊಂಡು ಎಲ್ಲಿ ಓಡಬೇಕಾದ್ರೂ ಓಡಬಹುದು ತಾನೆ. ದಟ್ ಡಸಂಟ್ ಮೇಕ್ ಸೆನ್ಸ್ ಆಯ್ತಾ. ಸೊ ಯಾರಾದ್ರೂ ವಿಡಿಯೋ ಕಾಲ್ ಮಾಡಿ ಇಂಥದ್ದೇನೋ ಸ್ಕ್ಯಾಮ್ ಹೇಳಿದ್ರು, ಏನೋ ಹೇಳಿದ್ರು, ನಿಮ್ಮ ಹೆಸರಲ್ಲಿ ಏನೋ ಬಂದಿದೆ, ಇಲ್ಲ ನಿಮ್ಮ ಹೆಸರಲ್ಲಿ ಬ್ಯಾಂಕ್ ಸ್ಕ್ಯಾಮ್ ಮಾಡಿದ್ದೀರಾ, ನಿಮ್ದು ಆಧಾರ್ ಕಾರ್ಡಿಂದ ಆಗಿದೆ ಅಂದ್ರೆ ಅವ್ರಿಗೆ ಹೇಳಿ, ನನ್ನ ಹತ್ರ ನಿಮ್ಮ ಆಧಾರ್ ಕಾರ್ಡ್ ಇದೆ, ನನ್ನ ಅಡ್ರೆಸ್ಸು ಇದೆ, ಬನ್ನಿ ಇಲ್ಲಿ, ನಾನು ನಿಯರ್ ಬೈ ಪೊಲೀಸ್ ಸ್ಟೇಷನಲ್ಲಿ ಇರ್ತೀನಿ ಅಂತ ಹೇಳಿ ಆಯ್ತಾ. ಯಾರಾದ್ರೂ ಪೊಲೀಸ್ನವ್ರು ಕಾಲ್ ಮಾಡಿ ನೀವು ಸ್ಕ್ಯಾಮ್ ಮಾಡಿದ್ರೆ ಅಂದ್ರೆ, ನಾನು ನಿಯರ್ ಬೈ ಪೊಲೀಸ್ ಸ್ಟೇಷನ್ ಇಲ್ಲಿದೆ, ಅಲ್ಲಿ ಇರ್ತೀನಿ ಬನ್ನಿ ಅಂತ ಹೇಳಿ ಅವ್ರಿಗೆ ಆಯ್ತಾ. ನಿಜವಾಗ್ಲೂ ಇದ್ರೆ ಅವ್ರು ಅಲ್ಲೇ ಬರ್ತಾರೆ ಆಯ್ತಾ. ಯಾರಾದ್ರೂ ನಿಜವಾಗ್ಲೂ ಪೊಲೀಸ್ ನಿಮ್ಮ ಮೇಲೆ ನಿಜವಾಗ್ಲೂ ಕೇಸ್ ಏನಾದ್ರು ಇತ್ತು, ಏನೋ ಒಂದು ನಿಜವಾಗ್ಲೂ ಮಾಡಿದ್ರೆ ಅಂದ್ರೆ ಆ ಪೊಲೀಸ್ ಸ್ಟೇಷನ್ ಬರ್ತಾರೆ. ಸ್ಕ್ಯಾಮ್ ಇದ್ರೆ ಇನ್ನೊಂದ್ಸತಿ ಕಾಲ್ ಬರಲ್ಲ. ಇನ್ನೊಂದು, ಪೊಲೀಸವರು ಯಾವತ್ತೂ ಫೋನ್ ಮಾಡಲ್ಲ, ಬರಲ್ಲ. ಕಳ್ಳ ಎಸ್ಕೇಪ್ ಆಗ್ಬಿಡ್ತಾನಲ್ಲ ಫೋನ್ ಮಾಡಿದ್ರೆ, ಅವ್ರೇ ಇಟ್ಕೊಡ್ತಾರೆ. ಅದಕ್ಕೆ ಹಿಂಗ್ ವಿಡಿಯೋ ಕಾಲ್ ಮಾಡ್ಬಿಟ್ಟು, ಇಲ್ಲ ನೀನ್ ಹಿಂಗ್ ತಪ್ಪು ಮಾಡಿದ್ಯಾ ಅಂದ್ರೆ ಅವ್ನ್ ವಿಡಿಯೋ ಕಾಲ್ ಕಟ್ ಮಾಡ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾನೆ. ಅಷ್ಟೇ ಜಾನ್ರು ಅದೇ ಮಾಡ್ತಾರೆ. ನಾನು ಈಗಲೂ ಹೇಳ್ತೀನಿ, ಇದೇನಾಗಿದೆ ಗೊತ್ತಾ, ಒಂಥರ ನಿಮ್ಮನ್ನ ಫಸ್ಟ್ ಹೆದರ್ಸ್ತಾರೆ. ಯಾವಾಗ ಮನುಷ್ಯ ಹೆದರ್ಕೋತಾನಲ್ಲ ನಿಂತೋಗುತ್ತೆ ಆಯ್ತಾ. ಆಮೇಲೆ ನಿಧಾನಕ್ಕೆ ಬ್ರೈನ್ ವಾಷಿಂಗ್ ಸ್ಟಾರ್ಟ್ ಆಗುತ್ತೆ. ಯೋಚನೆ ಮಾಡು, ಆ ಗುರುಗಳನ್ನ ಕನ್ವಿನ್ಸ್ ಮಾಡಿ ಬ್ಯಾಂಕ್ ತನಕ ತಗೊಂಡು ಹೋಗಿದ್ದಾರೆ ಟ್ರಾನ್ಸಾಕ್ಷನ್ ಮಾಡೋಕೆ ಆಯ್ತಾ. ಸೊ ಅವ್ನು ನಿಜವಾಗ್ಲೂ ಟ್ರಾನ್ಸಾಕ್ಷನ್ ಜಾಣತನದಿಂದ ಮಾಡ್ಲಿಲ್ವೋ, ಇಲ್ಲ ನಿಜವಾಗ್ಲೂ ಲಕ್ಕ ಎಷ್ಟು ಚೆನ್ನಾಗಿತ್ತು ಅಂತ ಟ್ರಾನ್ಸಾಕ್ಷನ್ ಆಗ್ಲಿಲ್ಲೋ ಸೆಕೆಂಡರಿ. ಆದ್ರೆ ಈಗ ರೀಸೆಂಟ್ಲಿ ಇಂಥದ್ದು ಸುಮಾರು ಆಗಿದ್ದಾವೆ. ಕೆಲವೊಬ್ರಿಗೆ ಯಾಕೋ ಡಿಜಿಟಲ್ ಅರೆಸ್ಟ್ ಅಂತ ವಾರೆಂಟ್ ಕಳಿಸಿ ದುಡ್ಡು ಕಿತ್ಕೊಂಡಿದ್ದಾರೆ. ಅಂದ್ರೆ ನೀವು ಇಷ್ಟು ಪೇ ಮಾಡಿ ಬೇಲ್ ಅಮೌಂಟ್ ಅಂತ. ಯಾರೋ 20 ಲಕ್ಷ, ನಿಜವಾಗ್ಲೂ 20 ಲಕ್ಷ, ಕರೆಕ್ಟ್ 20 ಲಕ್ಷ. ಅದು ಹೆಂಗೆ, ಯಾಕಂದ್ರೆ ಎಷ್ಟು ಜನರಿಗೆ ಐಡಿಯಾ ಇರುತ್ತೆ. ಫಸ್ಟ್ ಆಫ್ ಆಲ್ ಡಿಜಿಟಲ್ ಇಂಡಿಯಾ ಅಂತ ಡೈಲಾಗ್ ಹೊಡೆದ್ಬಿಡ್ತೀವಿ. ಆದ್ರೆ ನಮ್ಮ ಮನೇಲಿ ಒಂದು 60-50 ಅರೌಂಡ್ ಯಾರಾದರೂ ಅಂಕಲ್ಸ್ ಇದ್ರು ಅಂತ ಇಟ್ಕೋ, 60+ ಇರೋರು, ಅವ್ರಿಗೆ ಎಷ್ಟು ಐಡಿಯಾ ಇರುತ್ತೆ ಡಿಜಿಟಲ್ ಪ್ರೊಸೆಸ್. ವಾರೆಂಟ್ ಡಿಜಿಟಲ್ ಇಶ್ಯೂ ಆಗುತ್ತೋ ಇಲ್ವೋ, ಬೇಲ್ ಸಿಗುತ್ತೋ ಇಲ್ವೋ, ಡಿಜಿಟಲ್ ಯಾರಾದರೂ ಇರುತ್ತಾ, ಬೇಲ್ ಕೋರ್ಟಿಗೆ ಹೋಗಿ ಅಪೀಲ್ ಮಾಡಿ ತಗೋಬಹುದು. ಆದ್ರೆ ಅದಕ್ಕೆ ಅಪೀಲು ಎಲ್ಲ ಇರುತ್ತೆ, ನೀನು ಎಲ್ಲ ಮಾಡಬೇಕು, ನೀನು ನಂಬರ್ ಬರಬೇಕು, ಆಮೇಲೆಲ್ಲ ಅದಕ್ಕೆಲ್ಲ ನಿಮ್ದು ಜಡ್ಜ್ ಎಲ್ಲ ಇರುತ್ತೆ ಕತೆ. ಆದರೆ ಇವ್ರಿಗೆ ಇಂಥವೆಲ್ಲ ಫ್ರಾಡ್ಸ್ ಬೇಜಾನಾಗಿದ್ದಾವೆ. ಸೊ ಇದರಲ್ಲಿ ಇದು ಲೇಟೆಸ್ಟು ಕೇಸ್ ಆಗಿರೋದು, ಅಂದರೆ ಭಯಂಕರ ಸೀರಿಯಸ್ ಕೇಸ್. ಇದೆಲ್ಲ ಕಡೆ ಬಂದಿದೆ ಮೇನ್ಲಿ. ಆದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳೋದಂದರೆ, ಇಂಥ ಕೇಸಲ್ಲಿ ಇಂಥವು ಡಿಜಿಟಲ್ ಸ್ಕ್ಯಾಮ್ ಆಗ್ತಾ ಇದ್ದಾವೆ. ವರ್ಷಕ್ಕೆ ಇಂಡಿಯಾದಲ್ಲಿ 28,000 ಕೋಟಿ
ಆಯಿತಾ. ಆನ್ಲೈನ್ ಸ್ಕ್ಯಾಮ್ಸ್ ಆಗ್ತವೆ. ಸೊ ನಿಮ್ಗೆ 28,000 ಕೋಟಿ. ಹಾಂ, ಸಾರಿ 28,000 ಅಲ್ಲ, 2008 ಇಲ್ಲ 21,000 ಕೋಟಿ, 28,000 ಕೋಟಿನೇ ಇದೆ ರೀಸೆಂಟಾಗಿ ನೋಡಿ, ಕರೆಕ್ಟ್ ಇದೆ ಆಯಿತಾ. ಸೊ ಯಾಕೆ ಸ್ಕ್ಯಾಮ್ ಆಗ್ತವೆ ಇಂಥ ಕೇಸಸ್ಸು. ಸೊ ನೋಡಿಕೊಂಡು ಆನ್ಲೈನ್ ಸ್ಕ್ಯಾಮಲ್ಲಿ ನೋಡಿಕೊಂಡು ಆನ್ಲೈನಲ್ಲಿ ಯಾರನ್ನೂ ನಂಬಬೇಡಿ ಆಯಿತಾ. ನಿಮ್ಮ ಮಗ ಅಂದ್ಕೊಂಡು ಮೋಸ ಮಾಡ್ತಾರೆ, ನಿಮ್ಮ ಫ್ರೆಂಡ್ ಅಂದ್ಕೊಂಡು ಮೋಸ ಮಾಡ್ತಾರೆ. ಫೇಸ್ಬುಕ್ಕಲ್ಲಿ ಬಂದು ಯಾರದ್ದು ಫೇಸ್ಬುಕ್ ಅಕೌಂಟ್ನ ಹ್ಯಾಕ್ ಮಾಡಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡಿ ಡಿ ಎಮ್ ಮಾಡ್ತಾರೆ 5,000 ಕಳಿಸು ಗುರು ಅಂತ. ಅವ್ನು ನಿಮ್ಮ ಫ್ರೆಂಡೇ ಇರ್ತಾನೆ, ನಿಮ್ಮ ಫ್ರೆಂಡಿಂದ ಅಕೌಂಟೇ ಹ್ಯಾಕ್ ಮಾಡಿರ್ತಾರೆ ಆಯಿತಾ. ನಿಜವಾಗ್ಲೂ ಯಾರಾದ್ರು ದುಡ್ಡು ರಿಕ್ವೆಸ್ಟ್ ಮಾಡಿದರೆ ಅವ್ರು ಕಾಲ್ ಮಾಡಿ ಕೇಳಿ, ದುಡ್ಡು ಬೇಕಾ ಮಗ ಅಂತ. ನಿಜವಾಗ್ಲೂ ಇದ್ರ ಕಾಲ್ ಮಾಡ್ತಾನೆ. ನಿಮ್ಗೆ ಯಾವ ಇನ್ಸ್ಟಾಗ್ರಾಮಲ್ಲಿ ಯಾವ ಫ್ರೆಂಡ್ ದುಡ್ಡು ಕೇಳ್ತಾನಪ್ಪ, ನನ್ನ ಜೀವನದಲ್ಲೇ ಕೇಳಿ ನೋಡಿ. ನಾನು ನನ್ನ ಫ್ರೆಂಡ್ ನಂಗೆ ದುಡ್ಡು ಬೇಕಂದ್ರೆ ಕಾಲ್ ಮಾಡ್ತಾನೆ, ಮಗ ನಂಗೆ 5,000 ಬೇಕು ಹಾಕೋ ಅಕೌಂಟ್ಗೆ ಅಂತ. ಕರೆಕ್ಟಾ? ಅವ್ನ ಅಕೌಂಟಿಗೆ ಹೋಗುತ್ತೆ, ಸ್ಕ್ಯಾಮರ್ಸಿಗೆ ಹೋಗಲ್ಲ. ಸೊ ಇಂಥ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಅಂತೂ ಇನ್ನೂ ಆಗ್ತಾನೆ ಇರ್ತವೆ. ನೋಡಿಕೊಂಡು ನಂಬೇಡಿ. ಪೊಲೀಸರು ಅಂತ ಹೇಳಿದರೆ ಪೊಲೀಸ್ ಸ್ಟೇಷನ್ಗೆ ಕೂತ್ಕೊಳ್ಳಿ, ತುಂಬ ವಾಸಿ ಅದು. ಪೊಲೀಸ್ ಅವಾಗ ನಿಜವಾಗ್ಲೂ ಗೊತ್ತಾಗುತ್ತೆ ಪೊಲೀಸ್ ನಿಜವಾಗ್ಲೂ ಇಲ್ವಾ ಅಂತ, ನಾಟಕ ಮಾಡ್ತವ್ರ ಇಂಥ ಸ್ಕ್ಯಾಮ್ಸರ್ಸ್ ಇದಾರ ಅಂತ. ಡಿಜಿಟಲ್ ಇಂಡಿಯಾ ಟೆಕ್ನಾಲಜಿ ಡಿಜಿಟಲ್ ಅರೆಸ್ಟ್ ತನಕ ಬಂದ್ಬಿಟ್ಟೈತೆ ಅಂತ ನಂಬ್ಕೊಂಡ್ಬಿಡ್ತಾರೆ ಜನ. ಎಲ್ಲ ಡಿಜಿಟಲ್ ಅಪ್ಪ ಈಗ. ಎಲ್ಲ ಈಗ ಯಾರು ಜೈಲ್ಗೆ ಹಾಕೋರು ಜೈಲಲ್ಲಿ ಹಾಕಲ್ಲ, ರೂಮಲ್ಲೇ ಲಾಕ್ ಅಲ್ಲಿ ಇರ್ಬೇಕು, ವಿಡಿಯೋ ಕಾಲ್ ಇರುತ್ತೆ, ನೀವ್ ಅಲ್ಲೇ ಇರ್ಬೇಕು. ಡಿಜಿಟಲ್ ಅಲ್ಲ, ಯಾರು ತಡೀತಾರೆ ನನ್ಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ವಿಡಿಯೋ ಕಾಲಲ್ಲಿ ಇಟ್ರೆ ನಾನು ಯಾರು ತಡೀತಾರೆ, ನಾನು ಹೋಗ್ಬಿಡ್ತೀನಿ ಹೊರಗಡೆ, ಅದು ವಿಡಿಯೋ ಕಾಲಲ್ಲೇ ಕೂತಿರುತ್ತೆ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಮುಗ್ದೆ ಹೋಯ್ತು. ರೀಸೆಂಟ್ ಆಗಿ ನನ್ಗೊಂದ್ ಮೇಲ್ ಬಂದಿತ್ತು. ಏನಂತಂದ್ರೆ ಯಾವ್ದೋ ಲೈಕ್ ನಾನ್ ನಿಮ್ನ ತುಂಬಾ ಅಬ್ಸರ್ವ್ ಮಾಡ್ತಿದೀನಿ, ಐ ಹ್ಯಾವ್ ಕಾಟ್ ಯು ಫ್ರಮ್ ವೆಬ್ಸೈಟ್, ನೀವ್ ಏನೇನೋ ನೋಡಿದೀರಾ, ಮತ್ತೆ ನೀವು ನಿಮ್ ಸಿಸ್ಟಮ್ ನ ನಾನು ಹ್ಯಾಕ್ ಮಾಡಿದೀನಿ, ನಿಮ್ ಸಿಸ್ಟಮ್ ಅಲ್ಲಿ ನಾನು ಮಾಲ್ವೇರ್ ಇನ್ಸ್ಟಾಲ್ ಮಾಡಿದೀನಿ, ನೀವ್ ಏನೇನು ಓಪನ್ ಮಾಡ್ತೀರಾ, ಏನೇನ್ ಮಾಡ್ತಿದ್ದೀರಾ ಅದೆಲ್ಲ ನಂಗೆ ಗೊತ್ತಾಗ್ತಿದೆ. ಸೊ ಇಫ್ ಯು ವಾಂಟ್ ಟು ಗೆಟ್ ಔಟ್ ಆಫ್ ದಿಸ್, ಇದನ್ನ ನೀವು ಇದ್ ಮಾಡ್ಬೇಕು ಅಂತಂದ್ರೆ ಒಂದ್ ಬಿಟ್ ಕಾಯಿನ್ ನ ಏನೋ ಇದ್ ಮಾಡ್ಬೇಕು, ಪರ್ಚೇಸ್ ಮಾಡ್ಕೊಡ್ಬೇಕು ಅಂತ ನಂಗೆ ಮೇಲೆ ಬಂದಿದೆ. ನನ್ಗೆ ಏನಾದ್ರು ಅದ್ರದ್ದು ಸ್ಕ್ರೀನ್ ಶಾಟ್ ಇತ್ತು ನಾನು ಕಳ್ಸ್ಕೊಡ್ತೀನಿ. ವಿಡಿಯೋದಲ್ಲಿ ಹಾಕಿರೋಂತೆ ಬೇಕು ಅಂದ್ರೆ. ಆತರ ನಿಮ್ ಬೇಕು ಅಂತಂದ್ರೆ ನಿಮ್ದು ನಿಮ್ ಫ್ಯಾಮಿಲಿಗೆಲ್ಲ ನಿಮ್ದು ನ್ಯೂಡ್ ಇಮೇಜಸ್ ಮಾಡ್ಬಿಟ್ಟು ಕಳಿಸ್ತೀವಿ, ನಿಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ನಮ್ಮ ಹತ್ರ ಇದೆ ಅಂತ ನಂಗೆ ಮೇಲೆ ಬಂದಿದೆ ಒಂದ್ ಆತರ. ನಾನು ಆರಾಮಾಗಿ ಇಗ್ನೋರ್ ಮಾಡ್ಬಿಟ್ಟೆ ಅದನ್ನ. ಏನ್ ಮಾಡೇ ಇಲ್ಲ, ಅದಕ್ಕೆ ತಲೆನೇ ಕೆಡ್ಸ್ಕೊಳ್ಲಿಲ್ಲ. ಹಿಂಗೆ ಕಾಲ್ ಮಾಡ್ತಾರೆ, ನೀವು ಇಷ್ಟು ಲಾಟ್ರಿ ವಿನ್ ಆಗಿದ್ದೀರಾ ಈ ತರ ಏನೋ ಹೇಳ್ಬಿಟ್ಟು ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕಿದೀವಿ, ಚೆಕ್ ಮಾಡಿ, ಫೋನ್ ಪೇ ಚೆಕ್ ಮಾಡಿ ಅಂತಾರೆ. ಅವ್ರ ಏನ್ ಮಾಡಿರ್ತಾರೆ, ಫೋನ್ ಪೇ ಅಲ್ಲಿ ಅವ್ರ ಅಕೌಂಟ್ ಇಂದ ರಿಕ್ವೆಸ್ಟ್ ಅಮೌಂಟ್ಗೆ ಸೆಟ್ ಮಾಡಿರ್ತಾರೆ. ಸೊ ಇವರು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಕ್ ಹೋಗಿ ಪಿನ್ ಹಾಕಿದ ತಕ್ಷಣ ಅದು ಆ ರಿಕ್ವೆಸ್ಟ್ ಅಮೌಂಟ್ ಇರುತ್ತಲ್ಲ ಅದು ಅಪ್ರೂವ್ ಆಗ್ಬಿಡುತ್ತೆ. ಇವ್ರು ಡೈರೆಕ್ಟ್ ಪಿನ್ ಹಾಕ್ತಾರಲ್ಲ ಅದು ಅಪ್ರೂವ್ ಆಗ್ಬಿಡುತ್ತೆ. ಸೊ ಅವ್ರ ಅಕೌಂಟ್ ಅಲ್ಲಿ ಇದ್ದಿದ್ದ ದುಡ್ಡು ಹೋಗ್ಬಿಡುತ್ತೆ. ಈ ತರದ್ದು ಸ್ಕ್ಯಾಮ್ ಆಗ್ತಾ ಇದಾವೆ. ಇದು ಸ್ಕ್ಯಾಮ್ ಕೇಳಿದ್ದೀನಿ, ಇದು ತುಂಬ ಕೇಳಿದ್ದೀನಿ. ಈ ಎಲ್ಲಿ ತನಕ ಜನ ಸ್ವಲ್ಪ ಸೀರಿಯಸ್ ಆಗಲ್ಲ ಅಲ್ಲ, ಅಲ್ಲಿ ತನಕ ಒಂದು ಸ್ವಲ್ಪ ಆಗ್ತಾನೆ ಇರೋದಿಷ್ಟೇ. ನಾಲೆಜ್ ಈ ಪೇಮೆಂಟ್ ರಿಲೇಟೆಡು ಫಸ್ಟ್ ತಿಳ್ಕೊಬೇಡಿ, ಲಿಂಕ್ ಕ್ಲಿಕ್ ಮಾಡಬೇಡಿ. ಯಾರು ನಿಮಗೆ ದುಡ್ಡು ಹಾಕಿದ್ದೀನಿ ಎಕ್ಸ್ಟ್ರಾ ಕೇಳಿದ್ದೀನಿ ಅಂದರೆ ಅಕೌಂಟ್ ಬೇರೆ ರೀತಿಗಳಿದೆ ಚೆಕ್ ಮಾಡೋಕ್ಕೆ, ಲಿಂಕ್ ಪ್ರೆಸ್ ಮಾಡಿ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲ ನಿಮ್ಗೆ ಪೇಮೆಂಟ್ ರಿಕ್ವೆಸ್ಟ್ ಬಂದರೆ ಫಸ್ಟ್ ಆಫ್ ಆಲ್ ಇಸ್ಕೊಳ್ಳೋಕ್ಕೆ ಯಾರು ದುಡ್ಡು ಬೇಕಾಗಿಲ್ಲ, ಪಿನ್ ನಿಮ್ಮ ಮಾಡೋಕ್ಕೆ. ನಾರ್ಮಲಿ ನಾನಂತೂ ಪ್ರಿಫರ್ ಮಾಡ್ತೀನಿ ಬ್ಯಾಂಕ್ ಅಕೌಂಟಿಂದ ಚೆಕ್ ಮಾಡ್ತೀನಿ. ಮಾತ್ರ ಆ್ಯಪ್ ಸಪ್ರೇಟ್ ಆಗಿದೆ, ನಾನು ಯು ಪಿ ಐ ಆ್ಯಪಿಂದ ಯಾವತ್ತೂ ಬ್ಯಾಲೆನ್ಸ್ ಚೆಕ್ ಮಾಡಲ್ಲ. ನನಗೆ ಅಷ್ಟೇನೇ ಯು ಪಿ ಐ ಮೇಲೆ ಟ್ರಸ್ಟ್ ಇದೆ. ಎಷ್ಟೇ ಸೆಕ್ಯೂರ್ ಇದ್ದರೂ ಇಂಡಿಯಾದಲ್ಲಿ ಇಷ್ಟು ಕಲ್ತಿದ್ದೀನಿ, ಸ್ಕ್ಯಾಮ್ ಮಾಡೋರು ಸ್ವಲ್ಪ ಜಾಸ್ತಿನೇ ಜಾಣರಿದ್ದಾರೆ ಇಂಡಿಯಾದಲ್ಲಿ. ಅದನ್ನು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಲ್ಲ, ಇಂಥ ಹಾಳು ಮಾಡೋ ಕೆಲಸಕ್ಕೆ ಯೂಸ್ ಮಾಡ್ತಾರೆ. ಏನು ಹೇಳಕ್ಕಾಗಲ್ಲ ಜನರಿಗೆ, ಯಾವ ಕಡೆಯಿಂದ ಯಾವ ತರ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಜನ ಅಷ್ಟು ಇನೋವೇಟಿವ್ ಆಗಿ ತರ್ತಾ ಇದಾರೆ ಸ್ಕ್ಯಾಮ್ಸ್ ಗಳನ್ನ. ಏನ್ ಗೊತ್ತಾಗುತ್ತೆ ಇವಾಗ, ನಮ್ಗೆ ಯಾವ್ದಾದ್ರು ಲಾ ಗೊತ್ತಿದ್ಯಾ, ಯಾವ್ದಾದ್ರು ಕಾನೂನು ಗೊತ್ತಿದ್ಯಾ, ಏನಾದ್ರು ಆರ್ಟಿಕಲ್ಸ್ ಗೊತ್ತಿದ್ಯಾ, ಏನು ಗೊತ್ತಿರಲ್ಲ ನಿಮ್ಗೆ. ಈ ತರ ಆರ್ಟಿಕಲ್, ಈ ತರ ಲಾ ಅಂತ ಅಂದ್ಬಿಟ್ರೆ ಆಟೋಮೆಟಿಕ್ ಭಯ ಬಂದ್ಬಿಡುತ್ತೆ. ಸೊ ಯಾವ್ದಕ್ಕೂ ಸ್ವಲ್ಪ ಏನೇ ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ, ಕಾಶಿಯಸ್ ಆಗಿ, ನಿಧಾನಕ್ಕಾಗಿ, ಆರಾಮಾಗಿ, ಟೆನ್ಷನ್ ಇಲ್ಲದೆ ಮಾಡಿದ್ರೆ ಇಂಥವೆಲ್ಲ ಅವಾಯ್ಡ್ ಮಾಡ್ಬೋದು. ಅವರು ಪ್ರೆಷರ್ ಆಗ್ತಾ ಇರ್ತಾರೆ, ಬೇಗ ಮಾಡಿ, ಬೇಗ ಬೇಕೀಗ, ಈಗ ಆಗ್ಲಿಲ್ಲ ಅಂದ್ರೆ ಕೇಸ್ ಮಾಡ್ಬಿಡ್ತೀವಿ, ಸಾಯಿಸ್ಬಿಡ್ತೀವಿ, ಹಿಂಗೆಲ್ಲ ಹೇಳ್ಕೊತಾರೆ. ಬಟ್ ನಾವು ಅಷ್ಟು ಅರ್ಜೆಂಟ್ ಬೀಳ್ಬಾರ್ದು ಅಷ್ಟೇ. ಸ್ವಲ್ಪ ಯೋಚನೆ ಮಾಡಿ ಆಗ್ಲಿ, ಏನ್ ಮಾಡ್ತೀಯ ಮಾಡ್ಕೊ, ನಾನು ಆರಾಮಾಗಿ ಮಾಡ್ತೀನಿ ಅಂತ ಸ್ವಲ್ಪ ಎಲ್ಲ ಥಿಂಕ್ ಮಾಡಿ ಮಾಡಿದ್ರೆ ಒಳ್ಳೇದು. ಅಂತದ್ರಿಂದ ಎಸ್ಕೇಪ್ ಆಗ್ಬೋದು. ಗಡಿಬಿಡಿ ಬಿದ್ವಾ ಮುಗಿದ್ ಕತೆ. ಅಲ್ಲಿಗೆ ಹಳ್ಳಕ್ ಬಿದ್ದಂಗೆನೆ. ಅಷ್ಟೇ ಅಷ್ಟೇ ಅಷ್ಟೇ.